ಒಂದು ಕಡೆ ಇಯರ್ ಎಂಡಿಂಗ್ ಆದರೆ ಮತ್ತೊಂದು ಕಡೆ ವೀಕೆಂಡು. ಅದಷ್ಟೇ ಅಲ್ಲ, ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಬಂದಿದೆ. ಹೀಗಾಗಿನೇ ಕೊಡಗಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ನೋಡ್ಬೋದು, ನಾನೀಗ ಮಡಿಕೇರಿಯ ರಾಜಾ ಶೀಟ್ನಲ್ಲಿ ಸುವರ್ಣ ನ್ಯೂಸ್ ನಿಮಗೆ ಈ ದೃಶ್ಯಗಳನ್ನು ತೋರಿಸಿರೋಂಥದ್ದು ಎಷ್ಟರ ಮಟ್ಟಿಗೆ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಂತೇಳಿ. ಇದು ರಾಜಾ ಶೀಟ್ ಏನು ಮಡಿಕೇರಿ ಇದೆ, ಪ್ರವಾಸಿಗರ ಹಾಟ್ಸ್ಪಾಟ್ ಅಂತಲೇ ಹೇಳುವಂತಹ ಮಡಿಕೇರಿಯ ರಾಜಾ ಶೀಟ್ನಲ್ಲಿ ಕಂಡು ಬರ್ತಿರುವಂತಹ ಪ್ರವಾಸಿಗರ ದಂಡು. ಅಂದರೆ ಈಗಾಗಲೇ ಕ್ರಿಸ್ಮಸ್ ಹಾಲಿಡೇಸ್ಗಳು ಆರಂಭ ಆಗಿರೋವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ವೀಕೆಂಡ್ಗಳು, ಶುಕ್ರವಾರ ಒಂದು ದಿನ ಅಷ್ಟೇ ವರ್ಕಿಂಗ್ ಡೇಸ್ ಬಿಟ್ಟರೆ ಶನಿವಾರ 4ನೇ ಶನಿವಾರ, ಮತ್ತೊಂದು ಕಡೆ ಭಾನುವಾರ ರಜೆ ಇತ್ತು, ಮತ್ತೊಂದು ಕಡೆ ಕ್ರಿಸ್ಮಸ್ ರಜೆಗಳು ಕೂಡ ಇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸಿಗರ ದಂಡು ಕೊಡಗಿಗೆ ಹರಿದು ಬಂದಿರೋಂತಹದ್ದು. ಅಂದರೆ ಇಯರ್ ಎಂಡಿಂಗ್ ಸಂದರ್ಭದಲ್ಲಿ ಬಹುಶಃ ಇಷ್ಟೊಂದು ಪ್ರವಾಸಿಗರು ಇರ್ತಾರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆದರೆ ಈ ಎಲ್ಲ ರಜೆಗಳು ಒಟ್ಟೊಟ್ಟಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಕೊಡಗಿಗೆ ಹರಿದು ಬಂದಿರೋಂಥದ್ದು. ಸೊ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದಾರೆ. ಇದು ರಾಜಾ ಶೀಟ್ ಅಷ್ಟೇ ಅಲ್ಲ, ಯಾವುದೇ ಪ್ರವಾಸಿ ತಾಣಗಳಿಗೆ ಹೋದ್ರೂ ಕೂಡ, ಅದು ಅಬ್ಬಿ ಫಾಲ್ಸ್ ಆಗಿರ್ಬೋದು, ದುಬಾರೆ ಆಗಿರ್ಬೋದು, ಮಾಂದಲ್ಪಟ್ಟಿ ಆಗಿರ್ಬೋದು, ಕೊಡಗಿನ ಯಾವುದೇ ಪ್ರವಾಸಿ ತಾಣಗಳಿಗೆ ಹೋದ್ರೂ ಕೂಡ ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರಿರೋಂತಹದ್ದು. ಒಂದು ಕಡೆ ಇಷ್ಟೊಂದು ದೊಡ್ಡ ಪ್ರವಾಸಿಗರು ಬರ್ತಿರೋಂತಹ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವಾಹನಗಳ ದಟ್ಟಣೆಯೂ ಕೂಡ ಆರಂಭ ಆಗಿರೋಂಥದ್ದು ನೋಡ್ಬೋದು. ಒಂದು ಕಡೆ ಈಗಾಗಲೇ ವಾಹನಗಳೆಲ್ಲವೂ ಕೂಡ ಜಾಮ್ ಆಗಿರೋಂಥದ್ದು, ಅಂದರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲವನ್ನು ಕೂಡ ಪೊಲೀಸರು ನಿಭಾಯಿಸುವಂಥದ್ದು ಒಂಥರ ದುಸ್ತರ ಅನ್ನಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳು ಬರ್ತಿರೋಂಥದ್ದು. ಕಳೆದ 3-4 ದಿನಗಳಿಂದನೂ ಕೂಡ ನಿರಂತರವಾಗಿ ಕೊಡಗಿನ ಎಲ್ಲ ರಸ್ತೆಗಳು ಕೂಡ ವಾಹನಗಳಿಂದ ತುಂಬಿ ಹೋಗಿದೆ. ವಾಹನಗಳ ದಟ್ಟಣೆಯನ್ನು ನಿಭಾಯಿಸುವಂಥದ್ದೇ ಕೂಡ ಪೊಲೀಸರಿಗೆ ಒಂದು ರೀತಿಯ ಹರಸಾಹಸ ಅನ್ನಂತಹದ್ದು. ಸೊ ಒಟ್ಟಿನಲ್ಲಿ ಕೊಡಗಿನ ಏನು ಈ ಪ್ರವಾಸಿ ತಾಣಗಳನ್ನು ಎಂಜಾಯ್ ಮಾಡಲಿಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಕೊಡಗಿನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಸಿಗರು ಬರ್ತಾರ ಅಂತಹದ್ದು, ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ವೇನೋ ಅನ್ನೋಂಥಷ್ಟು ಮಟ್ಟಿಗೆ ಪ್ರವಾಸಿಗರು ಬರ್ತಿರೋ ಅಂತಹದ್ದು. ಹಾಗೆಯೇ ಹೋಟೆಲ್ಲು, ರೆಸಾರ್ಟ್ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿ ಆಗೋಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.